ಆತ್ಮೀಯರೇ, ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಈ ಶ್ರೀರಾಮನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ಅಲ್ವಾ? ಏನು ಸರ್, ನಿನ್ನೆಯಿಂದ ನೀವು ಶ್ರೀರಾಮ ಜಪ ಮಾಡ್ತಾನೆ ಇದ್ದೀರಿ ಅಂದರೆ, ಪ್ರತಿದಿನ, ಅನುದಿನವೂ, ಅನುಕಾಲವೂ, ಅನುಕ್ಷಣವೂ ಮಾಡ್ತಾನೆ ಇರ್ತೀವಿ. ಆದರೆ ಈ ಈ ವರ್ಷಕ್ಕೆ ಒಂದು ಸಲ ಸಿಗ್ತಕ್ಕಂಥ ಈ ಪುಣ್ಯ ದಿವ್ಯ ಈ ರಾಮನವಮಿಯ ದಿನದಂದು ರಾಮನ ಸ್ಮರಣೆ, ರಾಮ ಜಪ ಎಷ್ಟು ಸಾರಿ ಮಾಡಿದರೂ ಮನಸ್ಸಿಗೆ ತೃಪ್ತಿ ಇಲ್ಲ. ಇದು ನೀವು ಆತ್ಮೀಯರೇ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇದು ನಮ್ಮ ದಾವಣಗೆರೆಯ ಅತ್ಯಂತ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ಇದು ಕಮಿತ್ಕರ್ ಈಶ್ವರಪ್ಪನವರ ಶ್ರೀರಾಮ ಮಂದಿರ. ಎಲ್ಲಿದೆ ಸರ್ ಇದು? ಇಂಥದ್ದೊಂದು ಅಂತಂದರೆ ಇದು ನಮ್ಮ ದಾವಣಗೆರೆಯ PJ ಎಕ್ಸ್ಟೆನ್ಷನ್, PJ ಬಡಾವಣೆ ಅಂತ ಏನು ಕರಿತೀವಿ ನಾವು, ಆ PJ ಬಡಾವಣೆಯಲ್ಲಿ ಇರ್ತಕ್ಕಂಥ ಒಂದು ಬಹಳ ಪ್ರಸಿದ್ಧವಾದ ಮಂದಿರ. ಇದು ದಾವಣಗೆರೆಯ ಸ್ವಲ್ಪ ಹಳೆಯ ಭಾಗದ ಜನಗಳಿಗೆ ಅರ್ಥ ಆಗುತ್ತೆ. ಈ ತೀರಾ ಹೊಸ ಅಥವಾ ಎಕ್ಸ್ಟೆನ್ಷನ್ ಏರಿಯಾದಲ್ಲಿದ್ದಂಥವ್ರಿಗೆ ಅಷ್ಟು ಇದರ ಪರಿಚಯ ಇರಲಿಕ್ಕಿಲ್ಲ. ಬಹಳ ಸುಂದರವಾದ ರಾಮನ ಮೂರ್ತಿ, ಲಕ್ಷ್ಮಣ, ತಾಯಿ ಸೀತಾಮಾತೆಯೂ ಜೊತೆಗಿರ್ತಕ್ಕಂಥ ಒಂದು ಬಹಳ ಮನಮೋಹಕವಾದಂಥ ಒಂದು ದೇವಸ್ಥಾನ. ಆ ಮೂರ್ತಿಗಳು ನಾವು ಮುಂಚೆ ಪೊಲೀಸ್ ಕ್ವಾರ್ಟರ್ಸಲ್ಲಿದ್ದಾಗ ಪ್ರತಿ ಶನಿವಾರ ಇಲ್ಲಿ ಹೋಗಿ ದರ್ಶನ ಆಶೀರ್ವಾದ ಪಡಿತಾ ಇದ್ದೀವಿ. ಇವತ್ತು ರಾಮನವಮಿಯ ಪ್ರಯುಕ್ತ ನಾನು ಅಲ್ಲಿ ಒಂದಿಷ್ಟು ಹೋಗಿ ನಮಸ್ಕಾರ ಮಾಡಿ ಬರೋಣ ಅಂಥೇಳಿ ಹೋಗಿ ಬಂದಿದ್ದೆ. ಅಲ್ಲಿ ಹೋದಾಗ ನನಗೆ ಒಂದು ವಿಶಿಷ್ಟವಾದಂಥ ಒಂದು ಅನುಭವ ಆಯಿತು. ಅದನ್ನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಅಲ್ಲಿ ಈ ಬಿರು ಬಿಸಿಲಿನಲ್ಲಿ ಹೋಗಿದ್ದು, ಈ ನೂರಾರು ಜನ, ಅವರು ಜನ ಅಲ್ಲ, ಭಕ್ತ ಸಮೂಹ. ಎಷ್ಟು ಜನ ಭಕ್ತರು ತನ್ಮಯರಾಗಿ, ತಲ್ಲೀನರಾಗಿ ರಾಮ ಭಜನೆ ಮಾಡ್ತಾ, ರಾಮ ನಾಮಸ್ಮರಣೆ ಮಾಡ್ತಾ, ರಾಮನ ದರ್ಶನಕ್ಕಾಗಿ ಸಾಲುಗಟ್ಟಿ ನಿಂತು ಬರ್ತಕ್ಕಂಥ ಜನಸ್ತೋಮ. ಇವ್ರನ್ನೆಲ್ಲ ನೋಡಿದ ಮೇಲೆ ನನಗೆ ಅನಿಸ್ತಾ ಇದ್ದು, ರಾಮ ನಮಗೆ ಯಾಕಿಷ್ಟು ಅಪ್ಯಾಯಮಾನವಾಗ್ತಾನೆ, ರಾಮ ನಮ್ಗೆ ಯಾಕಿಷ್ಟು ಆತ್ಮೀಯನಾಗ್ತಾನೆ ಅಂಥೇಳಿ ಯೋಚನೆ ಮಾಡ್ತಾ ಬಂದದ್ದು. ಆವಾಗ ಆ ಯೋಚನೆ ಮಾಡುವ ಸಂದರ್ಭದಲ್ಲಿ ನನಗೆ ನೆನಪಾಗಿದ್ದು ರಾಮಾಯಣದ ಒಂದು ಅದ್ಭುತವಾದಂಥ ಒಂದು 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 ಸನ್ನಿವೇಶ. ರಾಮ, ನಿಮಗೆ ಗೊತ್ತಿದೆ, ರಾಮ ವನವಾಸಕ್ಕೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಆಗುತ್ತೆ. ಇಡೀ ರಾಜಪರಿವಾರ ಎಲ್ಲರೂ ಹೇಳಿದರೂ ಕೂಡ ಅವನು ಈ ಪಿತೃ ವಾಕ್ಯ ಪರಿಪಾಲನೆ ಮಾಡಲೇಬೇಕು, ತಂದೆ ಕೊಟ್ಟಂಥ ಮಾತನ್ನು ನಡೆಸಲೇಬೇಕು ಅಂಥೇಳಿ ಅವನು ಹೇಳ್ತಾನೆ. ರಘುಕುಲ ರೀತ ಸದಾ ಚಲಿ ಆಯಿ, ಪ್ರಾಣ ಜಾಯೆ ಪರ್ ವಚನನ ಜಾಯೆ. ಅಂದರೆ ಈ ವಚನ ಅಂದರೆ ಏನು ನಾವು ಮಾತು ಕೊಟ್ಟಿದ್ದೀವಿ, ಆ ಮಾತು ನಡಿಲೇಬೇಕು, ಆ ಮಾತಿನ ಪ್ರಕಾರ ನಡೆದುಕೊಳ್ಳಲೇಬೇಕು. ನಾನು ತಂದೆಯವರಿಗೆ ಮಾತು ಕೊಟ್ಟಿದ್ದೀನಿ, ಈ ವಚನ ಭ್ರಷ್ಟನಾಗಲಾರೆ ಅಂಥೇಳಿ ಶ್ರೀರಾಮ ಡಿಸೈಡ್ ಮಾಡಿ ಕೊನೆಗೆ ವನವಾಸಕ್ಕೆ ತೆರಳುತ್ತಾರೆ. ಆ ಸನ್ನಿವೇಶ, ಆ ನೋವು, ಸಂಕಟ, ಅದನ್ನು ಆ ರಾಮಾಯಣ ಓದಿದರೆ ಎಲ್ಲ ಅರ್ಥ ಆಗುತ್ತೆ. ಆ ರಾಮಾಯಣದಲ್ಲಿ ಆ ಇಬ್ಬರು ಭಾಳ ಇಂಪಾರ್ಟೆಂಟ್ ಒಂದು ಘಟ್ಟ ಇದು. ರಾಮ ವನವಾಸಕ್ಕೆ ಹೋಗ್ತಾರೆ, ಹೋಗಿ ವಾಪಸ್ ಎಲ್ಲ ವನವಾಸ ಆಗುತ್ತೆ, 14 ವರ್ಷ ಕಳೆಯುತ್ತೆ. ನಾನು ನಿನ್ನೆ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ, ಅದು 14 ವರ್ಷ ಅಲ್ಲ, ಆ್ಯಕ್ಚುಲಿ ಇದು 9+5 ಇಯರ್ಸ್ ಅಂತೇಳಿ. ಅದರ ಟೆಕ್ನಿಕ್ಯಾಲಿಟಿ ಭಾಳ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ ನಮ್ಮ ವಾಲ್ಮೀಕಿಯ ರಾಮಾಯಣದಲ್ಲಿ. ಹಾಗಾಗಿ ಅದನ್ನು ವಾಪಸ್ ಅವನು ಬಂದಾಗ ಇಡೀ ಅಯೋಧ್ಯ ಪಟ್ಟಣ ಶೃಂಗಾರಗೊಂಡಿರುತ್ತೆ. ಎಲ್ಲರೂ ರಾಮನನ್ನು ಸ್ವಾಗತ ಮಾಡಲಿಕ್ಕೆ ತಯಾರಾಗಿ ನಿಂತ್ಕೊಂಡಿರ್ತಾರೆ. ಅಲ್ಲಿ ಒಂದು ವಿಜೃಂಭಣೆ ಮತ್ತು ಒಂದು ಸಡಗರ ಮನೆ ಮಾಡಿರುತ್ತೆ. ಈ ಸಂದರ್ಭದಲ್ಲಿ ರಾಮ ಅವನು ಸೀತಾಮಾತೆ ಜೊತೆಗೂಡಿ ವಾಪಸ್ ಅಲ್ಲಿ ಬಂದು ಆ ಅಯೋಧ್ಯದ ಅದು ಬಾರ್ಡರ್ ಇದೆಯಲ್ಲ, ಅಥವಾ ಅಲ್ಲಿಯ ನಾವೇನು ಹೇಳ್ತೀವಿ ಆ ಎಂಡ್, ಇನ್ನೇನು ಅಯೋಧ್ಯ ಸಿಟಿ ಸ್ಟಾರ್ಟ್ ಆಗಬೇಕದು, ಅಯೋಧ್ಯದ ಊರು ಸ್ಟಾರ್ಟ್ ಆಗಬೇಕು. ಅಲ್ಲಿ ರಾಮನಿಗೆ ಭವ್ಯ ಸ್ವಾಗತದ ಏರ್ಪಾಟು ಮಾಡಿರ್ತಾರೆ. ಅಲ್ಲಿ ರಾಮ ಇನ್ನೇನು ಕಾಲಿಡಬೇಕು ಅಂತ ನೋಡ್ತಾನೆ. ನೋಡಿದಾಗ ಅಲ್ಲಿ ಜನಸ್ತೋಮ ನೆರೆದಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಒಂದು ಆಶ್ಚರ್ಯ ಆಗುತ್ತೆ. ಏನಂದರೆ, ರಾಮನನ್ನ ಬರಮಾಡಿಕೊಳ್ಳಲಿಕ್ಕೆ ನಿಂತುಕೊಂಡಂಥ ಮೊಟ್ಟ ಮೊದಲ ಸಾಲಿನಲ್ಲಿ ನಿಂತುಕೊಂಡವರು ಯಾರು ಅಂದರೆ ಆ ಅಯೋಧ್ಯ ಪಟ್ಟಣದ ಮಂಗಳಮುಖಿಯರು. ಇದು ಕೇಳಿ ಬಹಳ ಸ್ವಾರಸ್ಯಕರವಾದಂಥ ಘಟನೆ ಇದು. ಮಂಗಳಮುಖಿಯರು ನಿಂತುಕೊಂಡಿರ್ತಾರೆ. ಮಂಗಳಮುಖಿಯರು ಅಂದರೆ ನಾವೆಲ್ಲ ಟ್ರಾನ್ಸ್ಜೆಂಡರ್ಸ್ ಅಂತ ಏನು ಕರಿತೀವಿ, ಈ ಮಂಗಳಮುಖಿಯರು
ಅಲ್ಲಿ ರಾಮನ ಸ್ವಾಗತಕ್ಕೆ ಮೊಟ್ಟ ಮೊದಲು ಅವರೇ ಫಸ್ಟ್ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಇದು ಆಶ್ಚರ್ಯ ಆಗತ್ತೆ. ಅಲ್ಲೆಲ್ಲ ಯಾರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ? ಇಡೀ ರಾಜಪರಿವಾರ, ಆ, ಮತ್ತೆ ಅವರ ಸೇನಾಧಿಪತಿಗಳು, ಸೈನ್ಯದವರು, ಇಡೀ ಪುರೋಹಿತ ವರ್ಗ, ಆ, ಊರಿನ ಗಣ್ಯಾತಿ ಗಣ್ಯರು ಇವರೆಲ್ಲ ನಿಂತ್ಕೊಂಡಿರ್ತಾರೆ ಫಸ್ಟ್ ಲೈನಲ್ಲಿ ಅಂತ ಅನ್ಕೊಂಡ್ರೆ, ಇಲ್ಲಿ ನಿಂತ್ಕೊಂಡವ್ರು ಮಂಗಳಮುಖಿಯರು. ಇದು ಆಶ್ಚರ್ಯ ಉಂಟಾದಾಗ ಅಲ್ಲಿದ್ದವರು ಪರಸ್ಪರ ಮಾತನಾಡಿಕೊಳ್ತಾರೆ, ಏನಿದು ಹೀಗಾಯ್ತು ಅಂತ ಕೇಳಿದಾಗ ಅಲ್ಲಿ ರಾಮನಿಗೆ ಹೇಳ್ತಾರೆ, ಶ್ರೀರಾಮಚಂದ್ರ, ಇವರು ನಿನ್ನ ಸ್ವಾಗತ ಮಾಡಲಿಕ್ಕೆ ಬಂದಂಥವ್ರು, ಈಗ ಬಂದಂಥವ್ರಲ್ಲ. ಕೇಳಿ 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 ಕೇಳಿ, ನೀನು ವನವಾಸಕ್ಕೆ ಹೋಗ್ತಿದ್ದೆಲ್ಲಪ್ಪ. ವನವಾಸಕ್ಕೆ ಅಂದರೆ 14 ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ಆ, ವನವಾಸಕ್ಕೆ ಹೊರಟ ಸಂದರ್ಭದಲ್ಲಿ ಅಯೋಧ್ಯ ಜನ ಎಲ್ಲ ಕಣ್ಣೀರಿಡ್ತಾ ಅವನನ್ನು ಬೀಳ್ಕೊಡ್ತಿರ್ತಾರೆ. ಅವಾಗ ಎಲ್ಲರೂ ಅವನೇನು ಆ ಗಡಿ, ಅಯೋಧ್ಯ ಊರಿನ ಪಟ್ಟಣದ ಗಡಿ ದಾಟಬೇಕಾದ್ರೆ ರಾಮ ಅವರಿಗೆಲ್ಲ ಸಂತೈಸ್ಬೇಕಲ್ಲ. ಅವನಿಗೆ ನೋವಾಗಿದ್ದರೂ ಸಹಿತ ಅವನು ಶ್ರೀರಾಮಚಂದ್ರ, ಅವನು ಅವ್ರನ್ನೆಲ್ಲ ಸಂತೈಸ್ಬೇಕಂತೇಳಿ ಏನು ಮಾಡ್ತಾನಂದ್ರೆ, ಆಯಿತು ನಾನು ಹೋಗಿ ಬರ್ತೀನಿ, ನೀವು ತೆರಳ್ರಿ ಅಂತ ಹೇಳ್ತಾನೆ. ಜನ ಕದಲಲ್ಲ. ಅದಕ್ಕಾಗಿ ಅವನು ಪ್ರತಿಯೊಬ್ಬರಿಗೂ ಹೇಳ್ಬೇಕಂತೇಳಿ ಅವ್ರಿಗೆ ಹೇಳ್ತಾನೆ, ಇಲ್ಲಿ ನನ್ನನ್ನು ಬೀಳ್ಕೊಡಲು ಬಂದಿರತಕ್ಕಂಥ ಅಯೋಧ್ಯದ ಮಹಾಜನತೆ, ಇಲ್ಲಿ ಸೇರಿರುವ ಮಕ್ಕಳು, ವೃದ್ಧರು, ಸ್ತ್ರೀಯರು, ಪುರುಷರು, ಇವರೆಲ್ಲರಿಗೂ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನೀವೆಲ್ಲರೂ ತೋರಿಸಿದ ಪ್ರೀತಿಗೆ ನಾನು ಚಿರಋಣಿ. ದಯವಿಟ್ಟು ಇಲ್ಲಿಂದ ತೆರಳಿ, ನಾನು ಹೋಗಿ ಬರುವೆ, ವನವಾಸಕ್ಕೆ ಹೋಗಿ ಬರುವೆ ಅಂತೇಳಿ ಶ್ರೀರಾಮಚಂದ್ರ ಅವರಿಗೆಲ್ಲ ಹೇಳಿ ಬೀಳ್ಕೊಟ್ಟಿರ್ತಾನೆ. ತಾನು ವನವಾಸಕ್ಕೆ ತೆರಳುತ್ತಾನೆ. ಈಗ ವನವಾಸದಿಂದ ವಾಪಸ್ ಬಂದಿದ್ದಾನೆ. ಆ ಸೀನ್ ನೋಡ್ರಿ ಹೇಗಿದೆ, ವನವಾಸದಿಂದ ವಾಪಸ್ ಬಂದಾನೆ. ಅದಕ್ಕೆ ಶ್ರೀರಾಮನ ಸ್ವಾಗತ ಮಾಡಲಿಕ್ಕೆ ನಿಂತ್ಕೊಂಡಂಥ ಮೊಟ್ಟ ಮೊದಲ ಸಾಲಲ್ಲಿ ವೆರಿ ಫಸ್ಟ್ ಲೈನಲ್ಲಿ ಯಾರು ನಿಂತ್ಕೊಂಡಾರೆ? ಈಗ ಈ ಮಂಗಳಮುಖಿಯರು. ಶ್ರೀರಾಮಚಂದ್ರ ಕೇಳಿದಾಗ ಅವಾಗ ಅಲ್ಲಿದ್ದಂಥ ಹಿರಿಯರು ಶ್ರೀರಾಮಚಂದ್ರನಿಗೆ ನೆನಪಿಸ್ತಾರೆ, ರಾಮ ನೀನು ಹೋಗ್ಬೇಕಾದ್ರೆ ಏನು ಹೇಳಿದ್ದೆ? ಈ ನಿನ್ನ ಬೀಳ್ಕೊಡಕ್ಕೆ ಬಂದಂಥವ್ರಿಗೆ ಏನು ಹೇಳಿದ್ದೆ? ನೀನು ಸಂತೈಸಿ ಏನು ಹೇಳಿದ್ದೆ? ಇಲ್ಲಿ ನೆರೆದಿರ್ತಕ್ಕಂಥ ಮಕ್ಕಳು, ವೃದ್ಧರು, ಸ್ತ್ರೀ, ಪುರುಷರು ನೀವೆಲ್ಲ ವಾಪಸ್ ಹೋಗ್ರಿ ಅಂತ ಹೇಳಿದ್ದೆ. ಆದರೆ ನೀನು ಈ ಮಂಗಳಮುಖಿಯರ ಹೆಸರೇ ಹೇಳಿದ್ದಿಲ್ಲಪ್ಪ. ಯು ಡಿಡ್ ನಾಟ್ ಸೇ, ಇವ್ರಿಗೇನು ಹೇಳಿಲ್ಲ ನೀನು. ಹಾಗಾಗಿ ರಾಮ ನಮಗೇನು ಹೇಳಿಲ್ಲ ಅಂದ್ಕೊಂಡು ಅವತ್ತು ನಿನ್ನ ಬೀಳ್ಕೊಡ್ಲಿಕ್ಕೆ ಏನು ಬಂದಿದ್ರಲ್ಲ, ನೀನು ವನವಾಸ ಹೋಗ್ಲಿಕ್ಕೆ ಕಣ್ಣೀರು ಹಾಕ್ತಾ ಏನು ನಿಂತುಕೊಂಡಿದ್ರು, ಈ ಜನ ಮಂಗಳಮುಖಿಯರು ಆವಾಗಿಂದ ಇಲ್ಲೇ ನಿಂತುಕೊಂಡಿದ್ದಾರೆ. ಅವರು ಇವತ್ತು ಬಂದು ನಿನ್ನ ಸ್ವಾಗತ ಮಾಡಕ್ ಬಂದದ್ದಲ್ಲಪ್ಪ, ಆವತ್ತು ನಿನ್ನ ಬೀಳ್ಕೊಡಕ್ ಬಂದಂಥವ್ರು ರಾಮ ನಮಗೆ ಹೋಗ್ಲಿಕ್ಕೆ ಹೇಳಲೇ ಇಲ್ಲ ಅಂದ್ಕೊಂಡು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಶಿವ ಶಿವ, ಎಂಥ ಒಂದು ಅನನ್ಯವಾದ, ಅಚಲವಾದ ಭಕ್ತಿ, ನಂಬಿಕೆ, ಅಬ್ಬಬ್ಬಾ ಎಂಥ ಶ್ರದ್ಧೆ ಇದು. ರಾಮ ಕೇಳಿ, ಎಂಥ ಜನಗಳಪ್ಪ ಇವರು, ಏನು ಇವರು ನನ್ನ ಮೇಲೆ ಇಟ್ಟಂಥ ಪ್ರೀತಿ ಭಕ್ತಿ ಅಂತ ಅವನೇ ಮುಖಸ್ಮಿತನಾಗ್ಬಿಡ್ತಾನೆ. ಎಂಥ ಇದು 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 ಇದಕ್ಕಿಂತ ಒಂದು ಸಿನ್ಸಿಯಾರಿಟಿ ಅಂತಂತಾರೆ ಸಾಧ್ಯನೇ ಇಲ್ಲ. ಅವತ್ತು ಕಳಿಸ್ಲಿಕ್ಕೆ ಬಂದಾಗ ಅವ್ರ ಹೆಸರು ನಾನು ಹೇಳಿಲ್ಲ ಅಂತೇಳಿ 14 ವರ್ಷ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಶಿವ ಶಿವ, ಅಬ್ಬಬ್ಬಾ ನೋಡಿ, ಇದನ್ನ ಇವರ ಅಚಲವಾದ ನಂಬಿಕೆ, ಅನನ್ಯವಾದ ಪ್ರೀತಿ, ಅಪ್ರತಿಮ ಭಕ್ತಿಯನ್ನು ಗಮನಿಸಿದ ಶ್ರೀರಾಮಚಂದ್ರ ಅತ್ಯಂತ ಭಾವುಕನಾಗಿ, ಅವ್ರು 14 ವರ್ಷ ನಿಂತ್ಕೊಂಡ್ಬಿಟ್ಟಿದ್ದಾರಲ್ಲ ಅಲ್ಲಿ, ಅವರು 14 ವರ್ಷ ರಾಮನ ಮಾತಿಗಾಗಿ, ರಾಮನ ಆಜ್ಞೆಗಾಗಿ, ರಾಮನ ಒಂದು ಏನು ಆದೇಶಕ್ಕಾಗಿ ಕಾದು 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 ನಿಂತ್ಕೊಂಡಂಥ ಜನಗಳು ಇದೊಂದು ನೀವು ರೀತಿ ತಪಸ್ಸೇ ಮಾಡಿದಿರಿ ಅಂದ್ಕೊಂಡು ಆ ಥರ ಅವರ ಕಾಯುವಿಕೆಯನ್ನು, ಅವರ ಇರುವಿಕೆಯನ್ನು ಒಂದು ದೊಡ್ಡ ತಪಸ್ಸು ಎಂದು ಪರಿಭಾವಿಸಿದ ಶ್ರೀರಾಮಚಂದ್ರ ಅವರಿಗೆ ಒಂದು ವಿಶೇಷವಾದ ವರವನ್ನು ಕೊಡ್ತಾನೆ. ಯಾರಿಗೆ? ಈ ಮಂಗಳಮುಖಿಯರಿಗೆ. ಏನಂತಾರಂದ್ರೆ, ನೀವು ತೋರಿದ ಇಂದಿನ ಪ್ರೀತಿ, ಇದರಿಂದ ನಿಮಗೆ ಒಂದು ವಿಶೇಷವಾದ ವರ ಕೊಡ್ತಾ ಇದ್ದೀನಿ. ಏನಂದ್ರೆ, ನೀವು ಮಂಗಳಮುಖಿಯರು ಯಾರ ತಲೆ ಮೇಲೆ ಕೈಯಿಟ್ಟು ಆಶೀರ್ವದಿಸ್ತೀರಿ, ನೀವು ಏನನ್ನು ಹೇಳ್ತೀರಿ ಅದರ ಫಲಾಫಲ ಅವರಿಗೆ ಸಿಗಲಿ. ನೀವು ಆಶೀರ್ವಾದ ನೀಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು, ವಿಶೇಷವಾದಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ನಿಮಗೆ ನಾನು ಕರುಣಿಸ್ತಾ ಇದ್ದೀನಿ. ನೀವು ಇನ್ಮೇಲೆ ಯಾರ ತಲೆ ಮೇಲೆ ಕೈಯಿಟ್ಟು ಒಳ್ಳೆಯ ಮನಸ್ಸಿನಿಂದ ನೀವು ಆಶೀರ್ವಾದ ಮಾಡಿದ್ದೇ ಆದರೆ ಆ ಆಶೀರ್ವಾದದ ಫಲ, ಆ ಆಶೀರ್ವಾದ ಸಿದ್ಧಿಸಲಿ ಅವರಿಗೆ ಅಂಥೇಳಿ ಆ ಥರದ ಒಂದು ವಿಶೇಷವಾದ ವರವನ್ನು ಈ ಮಂಗಳಮುಖಿಯರಿಗೆ ಆ ದಿನ, ಯಾವತ್ತೋ ಶ್ರೀರಾಮಚಂದ್ರ
ಕಾಡಿನಿಂದ ವನವಾಸದಿಂದ ವಾಪಸ್ ಬಂದಾಗ ಆ ಮಂಗಳಮುಖಿಯರಿಗೆ ದಯಪಾಲಿಸ್ತಾನೆ. ನೋಡಿ ಎಂಥ ಪರಂಪರೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಕೊಟ್ಟಂಥ ಆ ವರ ಮಂಗಳಮುಖಿಯರು ಇವತ್ತಿಗೂ ಆ ಒಂದು ಏನು ಪರಂಪರೆಯನ್ನು ಮುಂದುವರಿಸ್ತಿದ್ದಾರೆ. ನಾವು ಮಂಗಳಮುಖಿಯರನ್ನು ನೋಡಿದಾಗ ಅವ್ರ ಹತ್ರ ಒಂದು ಏನು ದೈವಿ ಶಕ್ತಿ ಇರುತ್ತೆ. ಅವರೆಲ್ಲ ಒಂದು ವಿಶೇಷ ಪ್ರಭೆ ಉಳ್ಳವರು ಅಂತ ಏನು ನಮ್ಮಲ್ಲಿ ಒಂದು ಪರಂಪರೆ ಇದೆ ಅಥವಾ ಒಂದು ನಂಬಿಕೆ ಇದೆ. ಅದರ ಹಿಂದುಗಡೆ ರಾಮಾಯಣದ ಈ ಒಂದು ವಿಶಿಷ್ಟವಾದ ಘಟನೆ ಇದೆ. ಹೇಗನ್ನಿಸ್ತು? ಚೆನ್ನಾಗನ್ನಿಸ್ತಾ? ರಾಮ ಅಂದರೆ ನಂಬಿಕೆ, ರಾಮ ಅಂದರೆ ವಿಶ್ವಾಸ, ರಾಮ ಅಂತಂದರೆ ಒಂದು ಸಂಪ್ರದಾಯ, ರಾಮ ಅಂತಂದರೆ ಅದೊಂದು ಏನು ಕಂಪ್ಲೀಟ್ನೆಸ್ ಅದು. ರಾಮ ಬಾಣ ಹೇಗೆ ಪರಿಣಾಮಕಾರಿನೋ ಹಾಗೆ ರಾಮನ ಮಾತು, ರಾಮನ ವಚನ ಪರಿಪಾಲನೆ ಮತ್ತು ರಾಮನಲ್ಲಿಟ್ಟಂಥ ಆ ಮಂಗಳಮುಖಿಲಿಟ್ಟಂಥ ಅದೊಂದು ಅಪ್ರತಿಮ ಭಕ್ತಿಗೆ ಶ್ರೀರಾಮಚಂದ್ರ ಅವ್ರಿಗೆ ಕರುಣಿಸಿದಂಥ ವಿಶೇಷ ವರ ಅಬ್ಬಬ್ಬಾ ಹೇಗಿದೆ ಅಲ್ವಾ? ಅದಕ್ಕಾಗಿ ರಾಮ ನಮಗೆ ಬಹಳ ವಿಶಿಷ್ಟ ಅನ್ನಿಸ್ತಾನೆ. ಅದಕ್ಕೆ ಹೇಳೋದು ಶ್ರೀರಾಮ 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 ಅಂತ 3 ಸಾರಿ ಹೇಳಿದರೆ ಸಾಕಂತೆ 1000 ಸಾರಿ ವಿಷ್ಣು ನಾಮ ಪಠಿಸಿದಂಗೆ ಆಗುತ್ತಂತೆ. ಅಷ್ಟು ಶ್ರೀರಾಮನ ಒಂದು ನಾಮಸ್ಮರಣೆ ನಮಗೆ ಅದು ಈ ಸಕಲ ರೀತಿಯ ಪಾಪಗಳನ್ನೂ ತೊಳೆದು ಪುಣ್ಯವನ್ನು ಕೊಡ್ತಕ್ಕಂಥ ಒಂದು ದಿವ್ಯ ಮಂತ್ರ ಅಂತ ಹೇಳ್ತಾರೆ. ಆ ಥರದ ಶ್ರೀರಾಮನ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ, ನಮ್ಮ ಎಲ್ಲ ಕುಟುಂಬ ವರ್ಗದವರ ಮೇಲೆ, ನಮ್ಮ ಪ್ರೀತಿ ಪಾತ್ರರ ಮೇಲೆ, ನಮ್ಮ ಆಪ್ತೇಷ್ಟರ ಮೇಲೆ ಸದಾಕಾಲ ಇರಲಿ ಅಂಥೇಳಿ ಮಗದೊಮ್ಮೆ ನಿಮ್ಮೆಲ್ಲರ ಪರವಾಗಿ, ನಮ್ಮೆಲ್ಲ ಪರವಾಗಿ ಮತ್ತೊಮ್ಮೆ ಆ ಶ್ರೀರಾಮನ ಪಾದಕ್ಕೆ ಒರಗಿ ನಮಸ್ಕರಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.